ಇನ್ನು ಮುಂದಿನ ದಿನಪತ್ರಿಕೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ವಿಜಯ ಕರ್ನಾಟಕ. ಇಲ್ಲಿ ಮೊದಲ ಸುದ್ದಿ ಗಮನ ಸೆಳೀತಾ ಇರುವುದು ಗವರ್ನರ್ ಅವರ ಅಸಮ್ಮತಿ. ಈಗ ಗ್ರಾಮೀಣಾಭಿವೃದ್ಧಿ ಹಾಗೆ ಚಾಣಕ್ಯ ವಿವಿ ಮೂಡಾ ಬಿಲ್ ವಾಪಸ್ 9 ವಿಧೇಯಕಗಳಿಗೆ ಅಂಕಿತವನ್ನು ಹಾಕಿಲ್ವಂತೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು. ಅಂದರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹುದ್ದೆಯಿಂದ ರಾಜ್ಯಪಾಲರಿಗೆ ಕೊಡಲಾಗಿದೆ. ಸಿಎಂಗೆ ಅಧಿಕಾರ ವರ್ಗಾಯಿಸುವಂತಹ ಕಾನೂನು ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಇನ್ನೂ ಒಪ್ಪಿಗೆಯನ್ನು ಕೊಟ್ಟಿಲ್ವಂತೆ. ಇದು ಕೂಡ ಈಗ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಅಂದರೆ ಮೊದಲೇ ತಾವರ್ಚಂದ್ ಗೆಹ್ಲೋಟ್ ಅವ್ರ ಮೇಲೆ ಆರೋಪವನ್ನು ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಈ ಮೂಡಾ ಕೇಸು ಸಿದ್ದರಾಮಯ್ಯವ್ರದ್ದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾಗಿರ್ಬೋದು, ಅಥವಾ ಸಿ.ಟಿ. ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಟ್ರಲ್ ಆಗಿದ್ದಿರ್ಬೋದು. ಎಲ್ಲ ವಿಚಾರಗಳ ಬೆನ್ನಲ್ಲ ಈಗ 9 ವಿಧೇಯಕಗಳಿಗೆ ಅಂಕಿತವನ್ನು ಹಾಕಿಲ್ಲ. ಅಂದರೆ ಈಗ ಸರ್ಕಾರದಿಂದ ಏನು 2 ಸದನದಲ್ಲೂ ಕೂಡ ಚರ್ಚೆಯಾಗಿ ಅಂತಿಮವಾಗಿ ರಾಜ್ಯಪಾಲರ ಸಹಿಯಾಗಿ ಅದಾದಮೇಲೆ ಅದು ಕಾನೂನಾಗಿ ಬದಲಾವಣೆ ಆಗಬೇಕಾಗಿತ್ತು. ಆದರೆ ವಿಳಂಬ ಮಾಡ್ತಿರೋದ್ರಿಂದಾಗಿ ಇದು ಮತ್ತೆ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬಟ್ ಈಗ ಈ ವಿಧೇಯಕಗಳೇನಿದ್ದಾವೆ ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡಲಾಗಿದೆ ಅಂತ, ಇನ್ನೂ ಕೆಲವೊಂದಿಷ್ಟು ಗೆಹ್ಲೋಟ್ ಅವರು ವಾಪಸ್ ಅದನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಈಗ ರಾಜ್ಯಪಾಲರ ಕಾರ್ಯವೈಖರಿಗೆ ಸಾಕಷ್ಟು ರೀತಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೆ ನಾನು. ವಿಜಯ ಕರ್ನಾಟಕದಲ್ಲಿ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆ ಫೆಬ್ರವರಿ 5ಕ್ಕೆ ನಡೆಯುತ್ತೆ. ಆದರೆ ಇಲ್ಲಿ ಒಂದು ವಿಚಾರ, ಮಿಡಲ್ ಕ್ಲಾಸ್ ಅವರ ಪರವಾಗಿ ಆಮ್ ಆದ್ಮಿ ನಿರಂತರವಾಗಿ ಬ್ಯಾಟಿಂಗ್ ಮಾಡ್ತಾ ಬರ್ತಾ ಇದೆ. ಅಂದರೆ ನಾವು ಮಧ್ಯಮ ವರ್ಗದವರ ಪರವಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಅರವಿಂದ ಕೇಜ್ರಿವಾಲ್ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಈಗ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಈಗ ಬಜೆಟ್ ಮಂಡನೆ ಆಗುತ್ತೆ ಫೆಬ್ರವರಿ 1ಕ್ಕೆ. ಸಾಕಷ್ಟು ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಕೂಡ ದೆಹಲಿಯ ಜನರಿಗೆ ಭರಪೂರ ಕೊಡುಗೆಗಳನ್ನು ನೀಡುತ್ತೆ ಅಂಥೇಳಿ. ಯಾಕಂದರೆ ಸಹಜವಾಗಿ ಎಲೆಕ್ಷನ್ ಕೂಡ ಇರೋದ್ರಿಂದಾಗಿ ಸಾಕಷ್ಟು ಅನೌನ್ಸ್ಮೆಂಟ್ ಮಾಡ್ಬೋದು ಅಂತೇಳಿ. ನೋಡಿ, ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಏಳಿಗೆಗಾಗಿ ಕೇಂದ್ರಕ್ಕೆ 7 ಬೇಡಿಕೆಗಳ ಪತ್ರ ಬರೆಯಲಾಗಿದೆ. ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀಸಾಮಾನ್ಯನ ಓಲೈಕೆಗೆ ಕೇಜ್ರಿವಾಲ್ ತಂತ್ರಗಾರಿಕೆ ಹೆಣೆದಿದ್ದಾರೆ. ಯುವಕರಿಗೆ ಆಪ್ನಿಂದ ವಂಚನೆ ಅಂಥೇಳಿ ಪ್ರಧಾನಿ ಮೋದಿಗೂ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಕೇಜ್ರಿವಾಲ್ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮಧ್ಯಮ ವರ್ಗದವರ ಏಳಿಗೆಗಾಗಿ 7 ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅಂದರೆ ಅದನ್ನು ಪರಿಗಣಿಸಬೇಕು, ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂಥೇಳಿ, ಮಧ್ಯಮ ವರ್ಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅಂದರೆ ಇಲ್ಲಿ ಕೈಗಾರಿಕೆ, ಶಿಕ್ಷಣ ಆಗಿರ್ಬೋದು, ಆರೋಗ್ಯ, ಕೃಷಿ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ನೀವು ಮಾನ್ಯತೆಯನ್ನು ಕೊಡಬೇಕು ಅಂತ ಆ ಪತ್ರದಲ್ಲಿ ಉಲ್ಲೇಖವನ್ನು ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಆದರೆ ಇಲ್ಲಿ ಮೋದಿಯವರು ಮಧ್ಯಮ ವರ್ಗದವರಿಗೆ ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಮೋಸ ಮಾಡ್ತಾ ಬಂದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಚುನಾವಣಾ ಪ್ರಚಾರ ಸಭೆಯಲ್ಲೂ ಕೂಡ ಕೇಜ್ರಿವಾಲ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತದೆ ನಾನು. ವಿಜಯ್ ಕರ್ನಾಟಕದಲ್ಲಿ ನೋಡಿ, ಈಗ ಕರ್ನಾಟಕದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಇಲ್ಲದೆ ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವರು ಸರಿಯಾಗಿ ಬಿಲ್ಲನ್ನು ಕಟ್ತಾ ಇಲ್ಲ ಅನ್ನೋದು. ಅಂದರೆ ನೋಡಿ, ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ಪಾವತಿಗೆ ಎದುರಾಗಿದೆ ಅನುದಾನದ ಕೊರತೆ. ವಿದ್ಯುತ್ ಸರಬರಾಜು ಕಂಪನಿಗಳು ಕೋಟ್ಯಾಂತರ ರೂಪಾಯಿ ವಿದ್ಯುತ್ ಶುಲ್ಕ ಪಾವತಿ ಬಾಕಿ ಉಳಿಸ್ಕೊಂಡಿದೆ. ಅಂದರೆ ಯಾವ್ಯಾವ ಪಾವತಿ ಮಾಡಿಲ್ವೋ ಅಂತಹ ಕಚೇರಿಗಳಿಗೆ ನೋಟಿಸನ್ನು ನೀಡಿ ವಿದ್ಯುತ್ ಕಟ್ ಮಾಡಲಾಗ್ತಾ ಇದೆ ನೋಡಿ. ಅಂದರೆ ಇಲ್ಲಿ ಎಸ್ಕಾಮ್ಗೆ ಬಾಕಿ ಇರುವಂಥ ಬಿಲ್ ಅಂತ ಹೇಳಿದ್ರೆ ಒಟ್ಟು ನೋಡಿ ಸಾವಿರಾರು ಕೋಟಿ ಇದೆ. ಬೆಸ್ಕಾಮು, ಮೆಸ್ಕಾಮು, ಸೆಸ್ಕಾಮು, ಹೆಸ್ಕಾಮು, ಜಸ್ಕಾಮು ಒಟ್ಟು 7,467 ಕೋಟಿ ರೂಪಾಯಿ ಬಾಕಿ ಬರಬೇಕು. ಇವರು ಕರೆಂಟ್ ಬಿಲ್ ಕಟ್ಟೋದು. ಹಾಗಾಗಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾರೆಲ್ಲ ಕರೆಂಟ್ ಬಿಲ್ ಕಟ್ಟಿಲ್ವು ಅಂಥ ಇಲಾಖೆಗಳ ಒಂದು ಕರೆಂಟನ್ನು ಕಡಿತ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಜನಸಾಮಾನ್ಯರು ಕರೆಂಟ್ ಬಿಲ್ ಕಟ್ಟದೇ ಇದ್ದರೆ ಏನು ಮಾಡುತ್ತೆ, ಇವ್ರ ಇಲಾಖೆಯವ್ರು ಏನು ಮಾಡ್ತಾರೆ? ಉದಾಹರಣೆಗೆ ಬೆಸ್ಕಾಮ್ ಅಂತ ಅಂದ್ಕೊಳ್ಳೋಣ.
ಅವರು ಬಂದು ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಸರ್ಕಾರದ ಇಲಾಖೆಗಳೇ ಸಾವಿರಾರು ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾವೆ. ಈಗ ನೋಡಿದ್ರೆ ಅವ್ರ ವಿಚಾರದಲ್ಲಿ ಮೀನಾಮೇಷವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ವಿಮಾನಯಾನ ದರ ಗಗನಕ್ಕೇರಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೆಂಡಾಮಂಡಲಾಗಿದೆ. ಅಧಿಕಾರಿಗಳು ನಿವೃತ್ತರಾಗಿದ್ದಾರೆ. EARA ಮತ್ತು DCGA ಕಾರ್ಯವೈಖರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ನೋಡಿ, ವಿಮಾನದನ ಗಗನಕ್ಕೇರ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕಾದಂಥ ವಿಮಾನ ನಿಲ್ದಾಣ, ಆರ್ಥಿಕ ನಿಯಂತ್ರಣ ಪ್ರಾಧಿಕಾರ, ವಿಮಾನಯಾನ ಇಲಾಖೆ, ನಿರ್ದೇಶನಾಲಯ ಬುಧವಾರ ನಡೆದಂತಹ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಕೆಲವೊಂದಿಷ್ಟು ಟೀಕೆಗಳನ್ನು ಮಾಡಿದೆ. ಅಂದರೆ ಇಲ್ಲಿ ನೋಡಿ, ಈ ಸಂಸದರು ಪಕ್ಷಾತೀತವಾಗಿ ಖಾಸಗಿ ವಿಮಾನಯಾನ ಕಂಪನಿಗಳ ಲಾಭಕೋರುತನವನ್ನು ಖಂಡಿಸಿದ್ದಾರಂತೆ. ನಿನ್ನೆ ನಡೆದಂತಹ ಆ ಒಂದು ಸಭೆಯಲ್ಲಿ ಖಾಸಗಿ ವಿಮಾನಯಾನ ಸಂಸ್ಥೆಗಳ ವಿಪರೀತ ಲಾಭಕೋರುತನಕ್ಕೆ ಟೀಕೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಏರಿಕೆಯ ತೀರ್ಮಾನ ಏನಿದೆ ಅದಕ್ಕೆ ಲಂಗು ಲಗಾಮಿಲ್ಲ, ಅಭಿಪ್ರಾಯಗಳನ್ನು ಪಡಿತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಕೇಳಿ ಬಂದಿದ್ದಾವೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ವಿಮಾನಯಾನದಲ್ಲೂ ಕೂಡ ಸಾಕಷ್ಟು ರೀತಿ ಆಕ್ರೋಶಗಳಿದ್ದಾವೆ ಅಂತ ಹೇಳಿ ಇದು ಸಂಸದರೇನಿದ್ದಾರೆ, ನಮ್ಮ ರಾಜ್ಯದ ಸಂಸದರು, ಅವರ ಅಭಿಪ್ರಾಯವನ್ನು ಕೂಡ ಈ ಒಂದು ಸಭೆಯಲ್ಲಿ ಪಡೆಯಲಾಯಿತು ಅಂತ ನಿನ್ನೆಯ ಒಂದು ಸಭೆಯಲ್ಲಿ ಕೇಳಿ ಬಂದಂತಹ ಮಾತು.